ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಖುದ್ದು ಫೀಲ್ಡ್ಗಿಳಿದು ಮೈಸೂರು ನಗರದಾದ್ಯಂತ ದಿಢೀರ್ ಕಾರ್ಯಾಚರಣೆಯನ್ನು ನಡೆಸಿದರು. ನಿನ್ನೆ ರಾತ್ರಿ ಮಂಡಿ ಮೊಹಲ್ಲಾ ಪೊಲೀಸ್ ಕಮಿಷನರ್ರಿಂದ ಕಾರ್ಯಾಚರಣೆ ನಡೆಸಿ 26 ಮಂದಿ ಗಾಂಜಾ ವ್ಯಸನಿಗಳನ್ನ ಪತ್ತೆ ಹಚ್ಚಿದ್ರು. ಜೊತೆಗೆ ಓರ್ವ ಗಾಂಜಾ ಮಾರಾಟಗಾರನನ್ನ ವಶಕ್ಕೆ ಪಡೆದಿದ್ದು 59 ಗೋದಾಮು, ಹಾಸ್ಟೆಲ್ಗಳು ಸೇರಿ ಹಲವೆಡೆ ತಪಾಸಣೆಯನ್ನು ನಡೆಸಿದ್ದಾರೆ. ಮಹಿಳೆಯನ್ನ ಕೊಲೆ ಮಾಡಿ ಅಡಿಕೆ ಟ್ರಂಚ್ನಲ್ಲಿ ಹೂತಿಟ್ಟಿದ್ದ ಘಟನೆ ತುಮಕೂರಿನ ಮುದ್ದರಾಮಯ್ಯನ ಪಾಳ್ಯದಲ್ಲಿ ನಡೆದಿದೆ. ಸಿದ್ದಗಂಗಮ್ಮ ಮೃತ ಮಹಿಳೆ ನಂಜುಂಡಪ್ಪ ಎಂಬಾತನೊಂದಿಗೆ ಸಿದ್ದಗಂಗಮ್ಮನಿಗೆ ಅಕ್ರಮ ಸಂಬಂಧ ಆಯಿತು. ಕಳೆದ ಮಂಗಳವಾರ ಇಬ್ಬರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಶುರುವಾದಂತಹ ಜಗಳ ಕೊಲೆಯಲ್ಲಿ ಅಂತ್ಯ. ಸಿದ್ದಗಂಗಮ್ಮಳನ್ನ ಕೊಲೆ ಮಾಡಿ ನಂಜುಂಡಪ್ಪ ಹೂತು ಹಾಕಿದ್ದ. ತಾಯಿ ಸಿದ್ದಗಂಗಮ್ಮ ಕಾಣೆಯಾಗಿರುವುದಾಗಿ ಪುತ್ರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ಪ್ರಕರಣ ದಾಖಲಿಸಿಕೊಂಡಂತಹ ಕೊರಟಗೆರೆಯ ಪೊಲೀಸರು ಆರೋಪಿಯ ವಿಚಾರಣೆ ನಡೆಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ. ತನಗೆ ಮದುವೆ ಮಾಡಲಿಲ್ಲ ಅಂತ ಅಣ್ಣನ ಮಕ್ಕಳನ್ನೇ ತಮ್ಮ ಕೊಲೆ ಮಾಡಿರುವಂತ ಘಟನೆ ಬೆಂಗಳೂರಿನ ಕಮ್ಮಸಂದ್ರದಲ್ಲಿ ನಡೆದಿದೆ. ಚಾಂದಪಾಷ ಎನ್ನುವವರ ಕುಟುಂಬ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇತ್ತು. ಅಣ್ಣನ ಮನೆಯಲ್ಲಿ ಹಂತಕ ಕಾಸಿಂ ವಾಸವಿದ್ದ. ನನಗ ಅಣ್ಣ ಮದುವೆ ಮಾಡಲಿಲ್ಲ ಅನ್ನುವಂತ ಕಾರಣಕ್ಕೆ ಅಣ್ಣನ 3 ಮಕ್ಕಳಿಗೆ ಕಲ್ಲು ಒಡೆಯುವಂತ ಸುತ್ತಿಗೆಯಿಂದ ಹೊಡೆದಿದ್ದಾನೆ. ಘಟನೆಯಲ್ಲಿ 2 ಮಕ್ಕಳು ಮೃತಪಟ್ಟಿದ್ದು ಮತ್ತೋರ್ವ ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 2 ಮಕ್ಕಳನ್ನ ಕಳೆದುಕೊಂಡಂತ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. मेरा एक बेटा क्या गे ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಮತ್ತೆ ಗುಡುಗಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು 11 ವರ್ಷಗಳಿಂದ ಇಡೀ ದೇಶದ ಜನರನ್ನ ಮೋದಿ ಮೂರ್ಖನಾಗಿ ಮಾಡ್ತಿದ್ದಾರೆ. 90 ದೇಶ ಒಳಗೊಂಡಂತೆ 180 ಬಾರಿ ಮೋದಿ ವಿದೇಶ ಪ್ರಯಾಣವನ್ನ ಮಾಡಿದ್ದಾರೆ. ಪಾರ್ಲಿಮೆಂಟ್ ಸೆಷನ್ ನಡೆಯಬೇಕಾದ್ರೆ ವಿದೇಶ ಪ್ರವಾಸ ಯಾಕೆ ಮಾಡಬೇಕು? ಸದನದಲ್ಲಿದ್ದು ಉತ್ತರವನ್ನ ಕೊಡಬಾರ್ದಾ? ಮೋದಿ ಸಾಹೇಬ್ರನ್ನ ಯಾರು ಪ್ರಶ್ನಿಸಬಾರ್ದ? ಬಿಜೆಪಿ ವಿರುದ್ಧ ಮಾತನಾಡಬಾರದು ಅಷ್ಟೇ ಅಂತ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಗುಡುಗಿದ್ರು. ಈ ಅನ್ಆರ್ಗನೈಸ್ ಸೆಕ್ಟರ್ ಇರತಕ್ಕಂಥ 91 ಸೆಕ್ಟರ್ ಜನಕ್ಕೆ ನಾವಿವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎಲ್ಲ ಮುಖಂಡರುಗಳು, ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣನವರ ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಶಾಸಕರು, ಎಲ್ಲ ಸಂಸದರು, ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸೈನಿಕನ ಉಪಹಾಸ ಸತ್ಯಾಗ್ರಹ 3ನೇ ದಿನ ಕಾಲಿಟ್ಟಿದೆ. 2 ಹೆಕ್ಟೇರ್ ಜಮೀನಿಗಾಗಿ 26 ವರ್ಷಗಳಿಂದ ಅಲೆದಾಡ್ತಿರುವಂತಹ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಪತ್ನಿಯೊಂದಿಗೆ ಚಿಂತಾಮಣಿ ತಾಲೂಕಿನ ಆಡಳಿತ ಕಚೇರಿಯ ಬಳಿ ಉಪವಾಸ ಕುಳಿತಿದ್ದಾರೆ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅಪಘಾತವೊಂದರಲ್ಲಿ ಕಾಲು ಕಳೆದುಕೊಂಡಿರ್ತಾರೆ. ಶಿವಾನಂದ ರೆಡ್ಡಿ ಅವರು ನಿವೃತ್ತಿಯ ವೇಳೆ 2 ಹೆಕ್ಟೇರ್ ಜಮೀನು ನೀಡುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. 26 ವರ್ಷಗಳಿಂದಲೂ ಕೂಡ ಮಾಜಿ ಯೋಧನ ಪತ್ರಕ್ಕೆ ಅಧಿಕಾರಿಗಳು ಕ್ಯಾರಿ ಎಂದಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಪಂದಿಸುವಂತೆ ಶಿವಾನಂದ ರೆಡ್ಡಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿ ಮತ್ತೊಂದು ಸಿಲಿಂಡರ್ ಅವಘಡ ಸಂಭವಿಸಿದೆ. ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಪಕ್ಕದ ಕೋಣೆಯೊಂದರಲ್ಲಿ ಈ ಘಟನೆ ನಡೆದಿದೆ.
ಸಿಲಿಂಡರ್ ಲೀಕೇಜ್ನಿಂದ ಬೆಂಕಿ ಹೊತ್ಕೊಂಡಿತ್ತು. ತಕ್ಷಣ ಎಚ್ಚೆತ್ತುಕೊಂಡಂತ ಸ್ಥಳೀಯರು ಅದಾದ್ಮೇಲೆ ಅವರ ಮಾಹಿತಿಯ ಮೇರೆಗೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನ ನಿಂದಿಸಿದ್ದಾರೆ. ನಿನ್ನೆಯಷ್ಟೇ ಸಿಲಿಂಡರ್ ದುರಂತದಲ್ಲಿ ಮಹಿಳೆಯೋರ್ವರು ಗಂಭೀರ ಗಾಯಗೊಂಡಿದ್ರು. ಇನ್ನು ಹುಬ್ಬಳ್ಳಿಯಲ್ಲಿ ಪದೇ ಪದೇ ಸಿಲಿಂಡರ್ ಅವಘಡಗಳು ಸಂಭವಿಸ್ತಾನೇ ಇದೆ. ಅವತ್ತು ನೀವು ಇದು ಪೊಲೀಸ್ ಸ್ಟೇಷನ್ ಐತಲ್ಲ ಅಲ್ಲೇ 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 ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರಲ್ಲಿ ಕಾಡಾನೆ ದಾಳಿಗೆ ಹಲವು ಜೀವಗಳು ಬಲಿಯಾಗಿವೆ. ಈ ಹಿನ್ನೆಲೆ ರೈತರು ಉಗ್ರ ಹೋರಾಟಕ್ಕೆ ಇಳಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡಿರುವಂತ ರಾಜ್ಯ ಸರ್ಕಾರ ಇವತ್ತು ಮಧ್ಯಾಹ್ನದಿಂದಲೇ ಕುಂಕಿ ಆನೆಗಳನ್ನ ಬಳಸಿ ಕಾಡಾನೆ ಸೆರೆ ಹಿಡಿಯುವಂತ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ಶಿವಮೊಗ್ಗದ ಸಕ್ರೆಬೈಲು ಬಿಡಾರದಿಂದ 4 ಆನೆಗಳು ಆಗಮಿಸಿದ್ವು. ಕೊಡಗು, ಮೈಸೂರು, ಶಿವಮೊಗ್ಗದಿಂದ ವೈದ್ಯರ ತಂಡದ ಜೊತೆಗೆ ಆನೆ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಇನ್ನು ATF ಸಿಬ್ಬಂದಿ ರೆಡಿಯಾಗಿದ್ದಾರೆ. ತಕ್ಷಣ ಆನೆಯನ್ನ ಸೆರೆ ಹಿಡಿಯೋದಕ್ಕೆ ಮುಂದಾಗ್ತೀವಿ ಅನ್ನೋದಕ್ಕೂ ಈಗ DC ಕೂಡ ಭರವಸೆ ಕೊಟ್ಟಿದ್ದಾರೆ. ಎರಡನೇ ಆನೆ, ಮೂರನೇ ಆನೆ, 4ನೇ ಆನೆ, 2 ಮುಡುವ. ಕಳೆದ 5 ವರ್ಷಗಳಿಂದ ಸತತವಾಗಿ ಮನವಿ ಮಾಡಿದ್ರು 4 ಚಕ್ರದ ಸ್ಕೂಟಿಯನ್ನ ನೀಡಲಿಲ್ಲ ಅಂತ ವಿಶೇಷ ಚೇತನ ವ್ಯಕ್ತಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಜಿಲ್ಲೆಯ ದೇವಸಗೂರು ಲೇವರ್ ಕಾಲೋನಿ ಗ್ರಾಮದ ನಿವಾಸಿ ಶಫಿ RTPS ವಿದ್ಯುತ್ ಉತ್ಪಾದನಾ ಕ್ಯಾಂಟೀನ್ನಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದು 5 ವರ್ಷಗಳಿಂದ ಎಷ್ಟೇ ಮನವಿ ಸಲ್ಲಿಸಿದ್ರೂ ಕೂಡ ಸ್ಕೂಟಿ ನೀಡದ ಕಾರಣ ನೀರಿನ ಓವರ್ ಹೆಡ್ ಟ್ಯಾಂಕರ್ ಏರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇನ್ನು ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಶಕ್ತಿನಗರ ಪೊಲೀಸರು ಹಾಗೂ ಸ್ಥಳೀಯ ಅಧಿಕಾರಿಗಳು ಶಫಿಯನ್ನ ಮನವೊಲಿಸಿ ಬಹಳಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬಳ್ಳಾರಿ ತಾಲೂಕಿನ ಸಂಗನಕಲ್ಲು ಗ್ರಾಮದಲ್ಲಾಗಿದೆ. ಹಲವು ಬ್ಯಾಂಕ್ಗಳು ಸೇರಿದಂತೆ ಇತರರ ಬಳಿ ಸುಮಾರು 7 ರಿಂದ 10 ಲಕ್ಷ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ರು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕ್ರಿಮಿನಾಶಕವನ್ನ ಸೇವಿಸಿ 55 ವರ್ಷದ ವೀರಾರೆಡ್ಡಿ ಎನ್ನುವಂತ ರೈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಕಳೆದ 5-6 ವರ್ಷದಿಂದ ಬೆಳೆ ಕೈಕೊಟ್ಟ ಕಾರಣ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಶಂಕೆ ಈಗ ವ್ಯಕ್ತವಾಗಿದೆ. ದಲಿತ ಮಹಿಳೆಯ ಅಂತ್ಯಕ್ರಿಯೆಗೆ ಸವರ್ಣೀಯರ ಕುಟುಂಬ ಅಡ್ಡಿಪಡಿಸಿದ ಆರೋಪ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಆನಂದಕಲ್ ಗ್ರಾಮದಲ್ಲಿ ಕೇಳಿಬಂದಿದೆ. 35 ವರ್ಷದ ರಂಗಮ್ಮ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ರುದ್ರಭೂಮಿ ಜಾಗದ ಮಾಲೀಕರು ಸವರ್ಣೀಯ ಕುಟುಂಬದವರಾಗಿರುವುದರಿಂದ ಅಂತ್ಯಕ್ರಿಯೆಗೆ ಅಡ್ಡಿಪಡಿಸಿದ್ದಾರೆ. 2 ಕಡೆಯವರ ನಡುವೆ ಜಟಾಪಟಿ ನಡೆದಿದ್ದು ದಲಿತ ಕುಟುಂಬಸ್ಥರ ಮೇಲೆ ಸವರ್ಣೀಯರ ಕಡೆಯಿಂದ ಹಲ್ಲೆಯ ಆರೋಪ ಕೂಡ ಕೇಳಿಬಂದಿದೆ. ಅಂತ್ಯಕ್ರಿಯೆಗೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಕವಿತಾಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ.